ನನ್ನ ಹೆಸರು ಮಹೇಂದ್ರ. ನನ್ನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ತಪ್ಪಾಗಿರುತ್ತೆ. ಆದರೆ ಎಲ್ಲರೂ ಹೇಳ್ತಾಯಿದ್ರು ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಹ್ಯಾಂಡ್ಸಮ್ ಅಂತ. ನನಗೂ ಹಾಗೇ ಇತ್ತು. ನಾನು 10ನೇ ತರಗತಿ ಓದಬೇಕಾದ್ರೇ ನನ್ನ ಹಿಂದೆ ಹುಡುಗಿಯರು ಇರ್ತಾಯಿದ್ರು. ನಾನು ಕಾಲೇಜ್ಗೆ ಹೋಗಬೇಕಾದ್ರೂ ಹಾಗೆ. ಒಂದು ಹುಡುಗಿ ನಾನು ಸ್ಕೂಲ್ಗೆ ಓದಬೇಕಾದ್ರೆ ನನ್ನ ಹಿಂದೆಯೇ ಇರ್ತಾಯಿದ್ಲು. ಆದರೆ ನನಗೆ ಇಷ್ಟ ಇರಲಿಲ್ಲ. ಮತ್ತು ನನಗೋಸ್ಕರ ನಾನು ಎಲ್ಲಿ ಸೇರ್ಕೋತೀನಿ ಅಲ್ಲಿ ಬಂದು ಸೇರ್ಕೋತಿದ್ಲು. ಅವಳು ಕಾಲೇಜಲ್ಲಿ ಒಂದು ದಿನ ಪ್ರಪೋಸ್ ಮಾಡಿದ್ಲು. ಆದರೆ ನಾನು ಡೈರೆಕ್ಟಾಗಿ ನಿರಾಕರಿಸಿದ್ದೆ. ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಓದಿದ್ರೆ ನನಗೆ ಒಳ್ಳೆ ಕೆಲಸ ಸಿಗುತ್ತೆ, ಮುಂದೆ ಇದಕ್ಕಿಂತ ಒಳ್ಳೆ ಒಳ್ಳೆ ಹುಡುಗಿಯರು ಸಿಗ್ತಾರೆ ನನಗೆ ಅಂತ. ನಾನು ಓದೋದ್ರಲ್ಲಿ ಟಾಪರ್ ಕೂಡ ಇದ್ದೆ. ನಾನು ಹಾಗೆ ನಿರಾಕರಿಸಿದ್ರು ಕೂಡ ಅವಳು ನನ್ನ ಹಿಂದೆ ಬರೋದನ್ನು ನಿಲ್ಲಿಸಲಿಲ್ಲ. ಆದರೆ ನಾನು ಕೇರ್ ಮಾಡ್ತಾ ಇರಲಿಲ್ಲ. ಹಾಗೆ ನನಗೆ ಒಂದು ಜಾಬ್ ಸಿಕ್ತು. ನನ್ನ ಫ್ರೆಂಡ್ನಿಂದ ಗೊತ್ತಾಯಿತು ಅವಳ ಅಪ್ಪ ಅಮ್ಮನ ಒತ್ತಾಯದಿಂದ ಮದುವೆ ಮಾಡ್ಕೊಂಡ್ಲು ಅಂತ. ನಾನು ಜಾಬಲ್ಲಿ ತುಂಬ ಬ್ಯುಸಿ. ನಾನು ಅಂದ್ಕೊಂಡಿರೋ ಜಾಬ್ ಸಿಕ್ಕಿತ್ತು. ನಾನು ಜಾಬ್ ಹೋಗಬೇಕಾದ್ರೆ ನನ್ನ ಅಮ್ಮನಿಗೆ ನನ್ನ ಮದುವೆದೇ ಟೆನ್ಷನ್ ಇತ್ತು. ತುಂಬ ಫೋಟೋ ತೋರಿಸಿದ್ರು, ಆದರೆ ನಾನು ನಿರಾಕರಿಸಿದ್ದೆ. ಒಂದಿನ ಒಳ್ಳೆ ಹುಡುಗಿ, ತುಂಬ ಓದಿದ್ದಾಳೆ, ಸಂಸ್ಕೃತಿ ಹುಡುಗಿ, ಇನ್ನು ಹುಡುಕಿದ್ರು ಸಿಕ್ಕಲ್ಲ ಇಂಥ ಹುಡುಗಿ, ಇವಳು ನನಗೆ ಗೊತ್ತಿರೋ ಹುಡುಗಿ ಅಂತ ಒಂದು ಫೋಟೋ ತೋರಿಸಿದ್ರು. ನಾನು ನೋಡೋದು ತುಂಬ ಚೆನ್ನಾಗಿದ್ಲು, ಒಪ್ಕೊಂಡೆ. ನನಗೆ ಹೋಗಿ ನೋಡೋದು ಟೈಮ್ ಸಿಕ್ಕೇ ಇಲ್ಲ. ಅಮ್ಮ ಬೇಗ ಬೇಗ ಮದುವೆ ಮಾಡಿಸ್ಬಿಡೋಣ ಅಂತ ತಯಾರಿ ಮಾಡ್ತಾಯಿದ್ರು. ನನಗೆ ಎಂಗೇಜ್ಮೆಂಟ್ಗೂ ಹೋಗೋದು ಆಗಲಿಲ್ಲ. ಅಮ್ಮ ಅಪ್ಪನೇ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದರು. ಬೇಗನೆ ಮದುವೆ ಫಿಕ್ಸ್ ಮಾಡಿದ್ರು. ನಾನು ಮದುವೆಗೆ ಅಂತ 15 ದಿನ ಮೊದಲೇ ರಜೆ ತಗೊಂಡಿದ್ದೆ. ನನ್ನ ಫ್ರೆಂಡ್ ಎಲ್ಲರೂ ಹೇಳಿದ್ರು, ನೀನು ಒಂದು ಸಲನಾದರೂ ಹುಡುಗಿನ ನೋಡ್ಕೊಂಡು ಬಾ, ಏನೇ ಇದ್ರೂ ಕೊನೆಯವರೆಗೂ ಜೀವನ ಮಾಡಬೇಕಲ್ಲ ಅವ್ರ ಜೊತೆ, ನೋಡಲಿಲ್ಲ ಅಂದರೆ ಹೇಗೆ ಅಂತ. ಹಾಗೆ ಅವರು ಹೇಳಿದ್ದು ಸರಿನೇ ಅಂತ ನನಗೂ ರಜೆ ಇತ್ತು. ಹೋಗಿ ನೋಡ್ಕೊಂಡು ಬರೋಣ ಅಂತ ಸ್ವಲ್ಪ ಹೂಗಳು, ಹಣ್ಣು ಹಂಪಲು ತಗೊಂಡು ಹೋಗಿದ್ದೆ. ಹೋಗಿ ಅಲ್ಲಿ ಕೂತಿದ್ದೆ. ಆಗ ಒಂದು ಆಂಟಿ ಬಂದರು. ನಾನು ದೀಪನ ಕರೀರಿ ಅಂದೆ. ಆಗ ಆ ಆಂಟಿ ಪಕ್ಕ ಇದ್ದವರು, ಇವಳೇ ದೀಪ, ಇವಳ ಜೊತೆನೇ ನಿನ್ನ ಮದುವೆ ಆಗ್ತಾ ಇರೋದು ಅಂತ ಹೇಳಿ ಅವಳನ್ನು ಅಲ್ಲಿ ಕೂರಿಸಿ ಹೋದರು. ಆ ಹುಡುಗಿ ಫೋಟೋಲ್ಲಿ ನೋಡಿರೋ ಹುಡುಗಿ ಥರನೇ ಇರಲಿಲ್ಲ. ನೋಡಲು ಆಂಟಿ ಥರ ಇದ್ಲು, ದಪ್ಪ. ಎಷ್ಟು ದಪ್ಪ ಅಂದರೆ ನೋಡಲು ಆಂಟಿ ಥರ. ನಾನು ಅಲ್ಲಿ ಶಾಕ್ ಆಗಿ ನಿಂತಿದ್ದೆ. ಮನಸ್ಸಲ್ಲಿ ಅಂದ್ಕೊಂಡೆ, ನನಗೆ ಇದಕ್ಕಿಂತ 100 ಪಟ್ಟು ಒಳ್ಳೆ ಹುಡುಗಿಯರು ನನ್ನ ಹಿಂದೆ ಬರ್ತಾಯಿದ್ರು. ಆದರೆ ನನಗೆ ಅಮ್ಮ ನೋಡಿರೋ ಹುಡುಗಿ ಈ ಥರ. ನನಗೆ ಹೆಚ್ಚು ನನ್ನ ಅಮ್ಮನ ಮೇಲೆ ಕೋಪ ಬರ್ತಾಯಿತ್ತು. ನಾನು ಅವಳ ಜೊತೆ ಏನೂ ಮಾತಾಡದೆ ಹೊಟ್ಟೋದೆ. ಹೋಗಿದ ತಕ್ಷಣ ನನ್ನ ಅಪ್ಪ ಅಮ್ಮನ ಹತ್ರ ಈ ಮದುವೆ ಆಗಲ್ಲ ಅಂತ ನಿರಾಕರಿಸಿದೆ. ಅಮ್ಮ ಅಪ್ಪ ತುಂಬ ಒತ್ತಾಯ ಮಾಡಿದ್ರು, ಆದರೆ ನಾನು ಯಾರ ಮಾತು ಕೇಳಲಿಲ್ಲ. ನನ್ನ ಜೀವನ ಆ ಡುಮ್ಮಿ ಜೊತೆ ಹಾಳು ಮಾಡೋಕ್ಕೆ ಆಗಲ್ಲ, ಅದಕ್ಕೆ ನಾನು ಒಂದೇ ಮಾತಿನಲ್ಲಿ ಇದ್ದೆ. ಆದರೆ ನನಗಿಂತ ನನ್ನ ಅಪ್ಪ ಅವ್ರದ್ದೇ ಮಾತು ಸಾಧಿಸೋರು. ಏನು, ಮದುವೆ ಇನ್ನೂ 1 ವಾರನೇ ಇರೋದು. ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಾಯಿತು. ಈಗ ಅವನು ಮದುವೆ ಬೇಡ ಅಂತ ಇದ್ದಾನೆ. ಇದೇನು ಮಕ್ಕಳು ಆಟ, ಬೇಕು ಅಂದಾಗ ಮದುವೆ ಬೇಕು, ಬೇಡ ಅಂದಾಗ ಮದುವೆ ಬೇಡ ಮಾಡೋಕ್ಕೆ. ಇದಾಗಲ್ಲ, ಸುಮ್ಮನೆ ಮದುವೆ ಮಾಡ್ಕೋಬೇಕು ಅಂದರೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಹೊರಟೋದ್ರು. ಅಮ್ಮನೂ ಏನಾಯ್ತೋ, ಅವಳು ಸ್ವಲ್ಪ ದಪ್ಪ ಅಷ್ಟೇ, ಆದರೆ ತುಂಬ ಒಳ್ಳೆ ಹುಡುಗಿ, ಇಂಥ ಹುಡುಗಿ ಯಾರಿಗೂ ಸಿಗಲ್ಲ, ನೀನು ಒಪ್ಕೊಳ್ಳಪ್ಪ ಅಂತ. ನಾನು ಏನೇ ಮಾತಾಡಲಿಲ್ಲ. ಆದರೆ ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗಲಿಲ್ಲ. ನಾನು ನನ್ನ ಬಟ್ಟೆ ಎಲ್ಲ ತಗೊಂಡು ನನ್ನ ಫ್ರೆಂಡ್ ಮನೆಗೆ ಹೊರಟೋದೆ. ಅಂದ್ಕೊಂಡೆ ಮದುವೆ ಡೇಟ್ ಆದಮೇಲೆ ಮನೆಗೆ ಹೋಗೋಣ ಅಂತ. ಆದರೆ ನನ್ನ ಅಪ್ಪ ಅಂತೂ ಬಿಡಲೇ ಇಲ್ಲ. ನನ್ನ ಹುಡುಕಲು ಸ್ಟಾರ್ಟ್ ಮಾಡಿದರು. ಎಲ್ಲ ಫ್ರೆಂಡ್ಸ್ ಮನೆಗೂ ಹೋಗಿ ಹೋಗಿ ಕೇಳ್ತಾಯಿದ್ರು. ನನ್ನ ಫ್ರೆಂಡ್ಸ್ ತಂಗಿ ಜೊತೆ ಕೇಳಿದ್ರು ತಿಳಿಯುತ್ತೆ ಅಂತ ಅವಳ ಜೊತೆ ಕೇಳಿದಾಗ ಅವಳು, ಹಾಂ ಅಂಕಲ್, ನಮ್ಮ ಮನೇಲಿದ್ದಾರೆ ಅಂತ ಹೇಳಿದ್ಲು. ಹಾಗೆ ಅಲ್ಲಿಗೂ ಬಂದರು. ಮತ್ತೆ ಹೇಳಿದ್ರು, ಇದು ಕೊನೆ ಮಾತು, ನೀನೀಗ ಮನೆಗೆ ಬರಲಿಲ್ಲ, ಮದುವೆ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಪಾಲಿಗೆ ಸತ್ತೋದೆ ಅಂತ ತಿಳ್ಕೊ. ಮತ್ತು ಇದು ಮಾತ್ರ ಅಲ್ಲ, ನಾವು ಸತ್ತ ಮೇಲೆ ನನ್ನ ಎಲ್ಲ ಆಸ್ತಿ ಅನಾಥಾಶ್ರಮಕ್ಕೆ ಹೋಗ್ರಿ ಅಂತ ಪೇಪರ್ ಮಾಡಿಸಿ ಲಾಯರ್ ಹತ್ರ ಕೊಟ್ಟು ಬಿಡ್ತೀನಿ. ನೀನೀಗ ಬಂದು ಮದುವೆ ಮಾಡಿಕೊಂಡ್ರೆ ನಾನು ಆವತ್ತೇ ಎಲ್ಲ ನಿನ್ನ ಹೆಸರಿಗೆ ಬರೆದು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಯೋಚನೆಯಲ್ಲಿ ಮುಳುಗೋದೆ. ಮತ್ತು ಅಂದ್ಕೊಂಡು, ನನ್ನ ಅಪ್ಪನಿಗೆ ನಾನು ಒಬ್ಬನೇ ಮಗ, ಇದೆಲ್ಲ ಆಸ್ತಿ ನನಗೆ ಸಿಗಬೇಕಾಗಿದ್ದು ಆಸ್ತಿ. ಆದರೆ ಈಗ ಇಲ್ಲ, ಈಗ ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು, ಮತ್ತು ಬೇಕಾದರೆ ಡ್ರೈವರ್ಸ್ ಕೊಟ್ಟು ಬಿಡೋದಾ ಅಂತ ಅಂದ್ಕೊಂಡು ಮನೆಗೆ ಹೋದೆ. ಮತ್ತು ಮದುವೆನೂ ಮಾಡಿಕೊಂಡೆ. ಆದರೆ ನನ್ನ ಮದುವೆಯಾಗಿ ಖುಷಿಯಾಗಿ ಇರಲಿಲ್ಲ. ರಾತ್ರಿ ಅವಳನ್ನು ನನ್ನ ರೂಮಲ್ಲಿ ಕೂರಿಸಿದ್ರು. ನಾನು ಹೋಗಿದ್ದೆ. ನನಗೆ ಅವಳನ್ನು ನೋಡಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅವಳ ಮೇಲೆ ನನ್ನ ಮನಸ್ಸಲ್ಲಿರೋ ದ್ವೇಷ ಎಲ್ಲ ತೀರಿಸ್ಬಿಟ್ಟೆ. ಅವಳು ತಲೆ ಬಗ್ಗಿಸಿದೆಲ್ಲ ಕೇಳಿ ಅಳ್ತಾ ಇದ್ಲು. ಏನೂ ಮಾತಾಡಲಿಲ್ಲ. ಹೇಳಿದೆ, ಈ ವಿಷಯದ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು, ಗೊತ್ತಾದರೆ ಅಷ್ಟೇ ಅಂತ ಹೇಳಿ ನಾನು ಇಡೀ ರಾತ್ರಿ ಮಾಡಿ ಮೇಲೆ ಹೋಗಿ ಮಲ್ಕೊಂಡೆ. ನಾನು ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಈಗ ಡೈರೆಕ್ಟಾಗಿ ಡೈವರ್ಸ್ ಕೊಟ್ಟರೆ ಅಪ್ಪ ಇನ್ನೂ ಆಸ್ತಿ ನನ್ನ ಹೆಸರಲ್ಲಿ ಮಾಡಿ ಅವ್ರ ಹತ್ರನೇ ಮಾಡ್ಕೊಂಡಿದ್ದಾರೆ ಪೇಪರ್ನ. ಹೀಗೆ ಮಾಡಿದ್ರೆ ಅದನ್ನು ಹರಜೆಸೋದು ಹೇಳಿದ ಥರ ಮಾಡಿಬಿಡ್ತಾರೆ. ಅದಕ್ಕೆ ಅವಳನ್ನು ಸರಿಯಾದ ಹುಡುಗಿಯಲ್ಲ ಅಂತ ಪ್ರೂವ್ ಮಾಡಿ ಮತ್ತೆ ಅವರಿಗೆ ನಂಬಿಸಿ ಡೈವರ್ಸ್ ಕೊಟ್ಟರೆ ನಾನು ಬೇರೆ ಮದುವೆ ಮಾಡ್ಕೋಬಹುದು ಅಂತ. ನಾನು ಮೇಲ್ಗಡೆ ಮಲ್ಕೊಂಡಿದ್ದು ಅಮ್ಮನಿಗೆ ಗೊತ್ತಾಯಿತು. ಆದರೆ ನನ್ನ ಅಮ್ಮ ನನ್ನ ಗುರಾಯಿಸಿ ನೋಡಿದ್ರು ಕೇರ್ ಮಾಡದೆ ಹೋದೆ. ಅಲ್ಲಿ ಹೋಗಿ ನಾನು ಆಫೀಸ್ಗೆ ಹೋದೆ. ನಾನು ಹೋಗೋ ಮೊದಲು ಅಲ್ಲಿ ಅಮ್ಮ ಇದ್ದರು, ಹೇಳ್ಕೊಡ್ತಾಯಿದ್ರು. ಸ್ವಲ್ಪ ದಿನ ಮೊದಲು ಅಲ್ವಾ ಮದುವೆ ಆಗಿ ಮತ್ತೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ಕೊಡ್ತಾಯಿದ್ರು. ಆದರೆ ನಾನು ಸರಿಯಾಗೋದು ನೆವರ್.
ನಾನು ಅವಳ ಜೊತೆ ಮಾತಾಡ್ತಾನೆ ಇರಲಿಲ್ಲ. ಮಾರನೇ ದಿನ ಅಮ್ಮ ಅಪ್ಪನ ಮುಂದೆ ಬೇಕು ಅಂತಾನೆ ಹೊಸ ಮದುವೆ ಆಗಿದ್ದು ಅಲ್ವಾ, ಹೆಂಡತಿನ ಎಲ್ಲಿಗಾದರೂ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರು. ನನಗೆ ನಿರಾಕರಿಸಲು ಆಗಲಿಲ್ಲ. ನಾನು ಕರ್ಕೊಂಡು ಹೋದೆ. ಆದರೆ ಅವಳನ್ನು ಕಾರ್ನಲ್ಲೇ ಇರಿಸಿ ನಾನು ಆ ಕಡೆ ಈ ಕಡೆ ತಿರುಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದೆ. ಆದರೆ ಅವಳು ಈಗಲೇ ದಪ್ಪ, ಇನ್ನು ಹೋಟೆಲ್ ಊಟ ಮಾಡಿದ್ರೆ ಅಂತ ನಾನು ಅವಳಿಗೆ ಏನೂ ತಿನ್ನಿಸ್ಲಿಲ್ಲ. ಆದರೂ ಅವಳು ಏನೂ ಹೇಳಲಿಲ್ಲ. ಆದರೆ ಅಮ್ಮ ಹೋದ ತಕ್ಷಣ ಊಟ ಮಾಡಿದ್ರಾ ದೀಪ ಅಂತ ಕೇಳಿದ್ರು. ಆಗ ಅವಳು ಇಲ್ಲ ಅಂತ ಹೇಳೋಕ್ಕೆ ಬರ್ತಾ ಇದ್ಲು. ಅಷ್ಟು ಬೇಗ ನಾನು ಊಟ ಎಲ್ಲ ಮಾಡಿ ಬಂದ್ವಿ, ಹೋಗಿ ಮಲ್ಕೋಬೇಕು, ಇಬ್ರಿಗೂ ಸುಸ್ತಾಗಿದೆ, ಸುತ್ತಾಡಿ ಅಂತ ಹೇಳಿ ಹೋದೆ. ಅವಳಿಗೂ ಅಲ್ಲಿ ನಿಲ್ಲಲು ಆಗಲಿಲ್ಲ. ನಾನು ಹಾಗೆ ಹೇಳಿದ್ದಕ್ಕೆ ಅವಳು ನನ್ನ ಹಿಂದೆನೇ ಬಂದಳು. ಮತ್ತೆ ಕೇಳಲು ಯಾಕೆ ಹೀಗೆ ನೀವು ನನ್ನ ಜೊತೆ ಮಾಡ್ತಾ ಇದ್ದೀರಾ ಅಂತ. ಆಗ ನನಗೆ ನೀನು ಅಂದರೆ ಇಷ್ಟ ಇಲ್ಲ, ಮತ್ತು ನಮ್ಮ ಅಪ್ಪ ಅಮ್ಮನ ಒತ್ತಾಯದಿಂದ ಮದುವೆ ಆಗಿದ್ದು ಅಷ್ಟೇ. ನೀನು ಈಗಲೇ ಆಂಟಿ ಥರ ಕಾಣ್ತಾ ಇದ್ದೀಯಾ. ನಿನ್ನ ಒಂದು ಸಲನಾದರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯಾ ಹೇಗಿದ್ದೀಯಾ ಅಂತ. ದಡಿಮಿ, ನನಗೆ ಹೇಗೆಲ್ಲ ಇರೋ ಹುಡುಗಿ ಸಿಗ್ತಾಯಿದ್ರು. ಆದರೆ ನನ್ನ ತಲೆ ವಿಧಿ. ನಿನ್ನ ಸ್ವಲ್ಪ ಸಣ್ಣ ಮಾಡೋಕ್ಕೆ ನೋಡು, ಮತ್ತು ನಾಳೆಯಿಂದ ನೀನು 3 ಹೊತ್ತಿನ ಬದಲು 1 ಹೊತ್ತಿನ ಊಟ ಮಾಡು, ಹಾಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡು ಅಂತ ಹೇಳಿ ಹೋಗಿ ಮಲ್ಕೊಂಡೆ. ಅವಳು ಅಳುತ್ತಾ ಇದ್ಲು. ಆದರೆ ನನಗೇನು ಈಗ. ಮಾರನೇ ದಿನ ಅವಳು ನಾಷ್ಟ ಮಾಡೋ ಟೈಮಲ್ಲಿ ರೂಮಿಗೆ ಬಂದಿದ್ಲು. ನಾನು ಅವಳಿಗೆ ನಾಷ್ಟ ಮಾಡಬೇಡ, ನೀನು ಇಲ್ಲೇ ಇರು ಅಂತ ಹೇಳಿ ರೂಮ್ ನಾಕ್ ಮಾಡಿ ಹೋಗಿದ್ದೆ. ಅಮ್ಮ ಕೇಳಿದಾಗ ಅವರು ನಾಷ್ಟಕ್ಕೆ ರೆಡಿ ಮಾಡಬೇಕಾದ್ರೆ ಹೊಟ್ಟೆ ಹಸಿತಾ ಇತ್ತು, ತಿಂದಿದ್ದೀನಿ ಅಂತ ಹೇಳಿದ್ಲು ಅಂತ ಹೇಳಿದೆ. ಆಗ ಸ್ವಲ್ಪ ದಿನ ನಡೀತಾ ಇತ್ತು. ಒಂದು ದಿನ ನಾನು ಆಫೀಸ್ ಇರಬೇಕಾದ್ರೆ ಫೋನ್ ಬಂತು. ಅದು ಅಪ್ಪ ಆಗಿದ್ದರು. ಮತ್ತು ಹೇಳಿದ್ರು, ನೀನು ಬೇಗ ಬಾ, ಅಮ್ಮ ಮಾಡಿಯಿಂದ ಕೆಳಗೆ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿದೆ ಅಂತ. ನಾನು ಹೋದೆ, ಮನೆ ಕರ್ಕೊಂಡು ಬಂದೆ. ಆಗ್ಲಿಂದ ಮನೆಯೆಲ್ಲ ನನ್ನ ಹೆಂಡತಿನೇ ಮೇಂಟೈನ್ ಮಾಡ್ತಾ ಇದ್ಲು. ಆಗ ನನ್ನ ಅಮ್ಮನ ತಂಗಿ ಅಮ್ಮ ನನ್ನ ನೋಡಲು ಬಂದಿದ್ದರು. ಮತ್ತು ಹೇಳ್ತಾಯಿದ್ರು, ನೀನು ಪುಣ್ಯವಂತೆ. ಆದರೆ ನನ್ನ ಸೊಸೆಂದಿರು ನಾನು ಒಬ್ಬಳೇ ಅಂತ ಗೊತ್ತಿದ್ದು ನಮಗೆ ಆ ಯಮ್ಮನ್ನ ನೋಡೋಕ್ಕಾಗಲ್ಲ ಅಂತ ಮನೆನ 3 ಭಾಗ ಮಾಡಿದ್ದಾರೆ ಅಂತ ಜೋರಾಗಿ ಅಳ್ತಾ ಹೇಳ್ತಾಯಿದ್ರು. ಆಗ ಅಮ್ಮ, ನನ್ನ ಸೊಸೆ ತುಂಬ ಒಳ್ಳೆಯವಳು, ನಾನು ಬಿದ್ದು ಹೀಗೆ ಆಗಿಯೂ ಅವಳ ಅಮ್ಮನ ಥರ ನೋಡ್ಕೊತಿದ್ದಾಳೆ. ನನಗೆ ಹೆಣ್ಮಕ್ಳು ಇಲ್ಲ, ಆದರೆ ದೇವರು ಸೊಸೆ ರೂಪದಲ್ಲಿ ಹೆಣ್ಣನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾಯಿದ್ರು. ನನಗೂ ಅವಳ ಮೇಲೆ ಮನಸ್ಸು ಕರಗಲು ಸ್ಟಾರ್ಟ್ ಆಗಿತ್ತು. ಆದರೆ ನಾನು ಹೆಚ್ಚೆಚ್ಚು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನಾನು ಮೊದಲಿನ ಥರ ಮಾಡ್ತಾ ಇರಲಿಲ್ಲ. ಅವಳ ಜೊತೆ ಮೇಲೆ ಸಹನ ಬರ್ತಾ ಇತ್ತು, ಆದರೆ ಮಾತಾಡ್ತಾನೂ ಇರಲಿಲ್ಲ. ಆದರೆ ಅವಳ ಮೇಲೆ ಮನಸ್ಸು ಕರಗ್ತಾ ಇತ್ತು. ಆದರೆ ಬೇರೆ ತುಂಬ ಚೆನ್ನಾಗಿರೋ ಹುಡುಗಿಯರು ಎದುರಿಗೆ ಬಂದಾಗ ಅವ್ರ ಹಿಂದೆ ಹೋಗಲು ಪ್ರಯತ್ನ ಆಗುತ್ತೆ. ಹಾಗೆ ನಂದು ಆಗಿತ್ತು. ನಮ್ಮ ಮನೆ ಮುಂದೆ ಬೇರೆ ಊರಿನಿಂದ ಈ ಊರಿಗೆ ಶಿಫ್ಟ್ ಆಗಿದ್ದರು. ಏಕೆಂದರೆ ಅವರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳಿದ್ರು. ಅವ್ರ ಮನೇಲಿ ಯಾರೂ ಇರಲಿಲ್ಲ. ಅವರು ಮತ್ತು ಅವ್ರ ಮಗಳು ಅದೇ ಅಲ್ಲಿದ್ದದ್ದು. ಅವ್ರ ಮಗಳು ಎಷ್ಟು ಚೆನ್ನಾಗಿದ್ಲು ಅಂದರೆ ಅದಕ್ಕೆ ಸರಿಯಾಗಿ ಸ್ಟೈಲ್ ಮಾಡಿದ್ಲು. ಮತ್ತು ಆ ಡ್ರೆಸ್ನಲ್ಲಿ ನೋಡಿದಾಗ ಯಪ್ಪ, ಮನಸ್ಸಲ್ಲಿ ಏನೋ ಒಂಥರ ಫೀಲ್. ನನ್ನ ಅಮ್ಮ ಅವ್ರ ಜೊತೆ ಬಂದಾಗ ಸ್ವಲ್ಪ ಮಾತುಕತೆ ಆಡಿದರು. ಅವ್ರು ಹೇಳಿದ್ರು, ಈ ಸಾಮಾನೆಲ್ಲ ತೆಗೆದು ಮಡಗಲು ತುಂಬ ಕಷ್ಟ ಆಗ್ತಾ ಇದೆ, ನನ್ನ ಮನೇಲಿ ಗಂಡು ಮಕ್ಕಳು ಇಲ್ಲ ಅಂತ. ಆಗ ಅಮ್ಮ ಬೇಜಾರು ಮಾಡಿಕೊಂಡು, ಹಾಗಾದರೆ ನನ್ನ ಮಗನ ಕರ್ಕೊಳ್ಳಿ, ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ನನ್ನ ಕೂಗಿ ಅವರಿಗೆ ಸ್ವಲ್ಪ ಸಾಮಾನು ತೆಗೆದು ಇಡಲು ಹೆಲ್ಪ್ ಮಾಡು ಅಂತ ಹೇಳಿದರು. ನಾನು ಸಿಕ್ಕಿದ ಚಾನ್ಸ್ ಆಯಿತು ಅಂತ ಹೋಗಿ ಎಲ್ಲ ಮಾಡಿಕೊಟ್ಟೆ. ಮತ್ತು ದಿನೇ ಅವರಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ಅದನ್ನ ತಂದು ಕೊಡುತ್ತಾ ಇದ್ದೆ. ಹಾಗೆ ಹುಡುಗಿ ಜೊತೆನೂ ಫ್ರೆಂಡ್ ಆಗಿದ್ದೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಅವಳ ಅಮ್ಮ ಕೆಲಸಕ್ಕೆ ಹೋಗ್ತಾಯಿದ್ರು, ಇವಳು ಒಬ್ಬಳೇ ಇಲ್ಲಿ. ನಾನು ಹೆಚ್ಚೆಚ್ಚು ಹೋಗ್ತಾ ಇದ್ದೆ. ಆದರೆ ಆ ಆಂಟಿ ಒಂದು ಸಲನೂ ಬರಬೇಡ ಅಥವಾ ಕೋಪ ಮಾಡೋದು ಮಾಡ್ತಾ ಇರಲಿಲ್ಲ. ಇದರ ಬದಲಾಗಿ ನೀನು ಇಲ್ಲೇ ಇರು, ಟೈಮ್ ಇದ್ದಾಗ ನನ್ನ ಮಗಳು ಒಬ್ಬಳೇ ಇರ್ತಾಳೆ ಅಂತ ಹೇಳ್ತಾಯಿದ್ರು. ಹಾಗೆ ಅವಳ ಜೊತೆ ಬೆರಿತಾ ಇದ್ದೆ. ಆದರೆ ಅವಳು ನನ್ನ ಜೊತೆ ಪ್ರೀತಿಯಿಂದ ಇರ್ತಾಯಿದ್ಲು. ಆದರೆ ಅವಳು ಎಷ್ಟು ಖರ್ಚು ಮಾಡ್ತಾಯಿದ್ಲು ಅಂದರೆ ಒಂದು ದಿನಕ್ಕೆ ಯಪ್ಪ ಅದು ಇದು ಆರ್ಡರ್ ಮಾಡೋದು, ನನ್ನ ಸುತ್ತಾಡೋಕ್ಕಂತ ಕರ್ಕೊಂಡು ಹೋಗಿ ಅಲ್ಲೂ ಶಾಪಿಂಗ್ ಮಾಡೋದು, ಹೆಚ್ಚು ಟೈಮ್ ಬ್ಯೂಟಿ ಪಾರ್ಲರಲ್ಲಿ ಇರ್ತಾಯಿದ್ಲು. ಆದರೆ ಅವಳ ಜೊತೆ ಹೋಗಿದ್ದಕ್ಕೆ ಅವಳ ಖರ್ಚೆಲ್ಲ ನಾನೇ ನೋಡ್ತಾ ಇದ್ದೆ. ನನ್ನ ಸಂಬಳ ನನ್ನ ಮನೆಗೆ 1 ತಿಂಗಳಿಗೆ ಆಗಿ ನಾನು ಸ್ವಲ್ಪ ಸೇವಿಂಗ್ ಬ್ಯಾಂಕ್ಗೆ ಹಾಕ್ತಾಯಿದ್ದೆ. ಆದರೆ ಈಗ 15 ದಿನಕ್ಕೆ ಖಾಲಿಯಾಗಿತ್ತು. ಮತ್ತು ಬೇಕಾಗಿದ್ದಾಗ ಸೇವಿಂಗ್ ಬ್ಯಾಂಕ್ನಿಂದ ಎಲ್ಲ ತಂದು ಖಾಲಿ ಮಾಡಿಬಿಟ್ಟಿದ್ದೆ. ಮನೇಲಿ ತುಂಬ ಕಷ್ಟ ಆಗ್ತಿತ್ತು ಸಾಮಾನಿಗೆ, ಅದಕ್ಕೆ ಇದಕ್ಕೆ. ಅಮ್ಮ ಹೇಳ್ತಾಯಿದ್ರು, ನಿನ್ನ ಸಂಬಳದಿಂದ 1 ತಿಂಗಳು ಮನೆ ಖರ್ಚು ತುಂಬ ಸರಿಸಾಗಿ ನಡೀತಾ ಇತ್ತು, ಆದರೆ ಈಗ ಏನಾಯಿತು ಸಡನ್ನಾಗಿ ಅಂತ. ನಾನು ಹೇಳ್ದೆ ಸ್ವಲ್ಪ ಸಾಲ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದೆ. ನನ್ನ ಹೆಂಡತಿ ಅಲ್ಲಿಗೆ ಹೋಗಬೇಕಾದ್ರೆ ನೋಡ್ತಾ ಇದ್ಲು, ಬೇಜಾರು ಮಾಡ್ತಾಯಿದ್ಲು, ಆದರೆ ಏನು ಹೇಳ್ತಾ ಇರಲಿಲ್ಲ. ಈಗೀಗ ಎಲ್ಲ ಫ್ರೆಂಡ್ಗಳಿಂದ ಸಾಲ ತೆಗೆದಿದ್ದೆ, ತುಂಬ ಸಾಲ ಆಗಿಬಿಟ್ಟಿತ್ತು. ಆದರೆ ಈ ಹುಡುಗಿ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇರಲಿಲ್ಲ. ದಿನಕ್ಕೊಂದೊಂದು ಬೇಕು ಅಂತ ಕೇಳೋದು. ಒಂದು ದಿನ ನನಗೆ ಐಫೋನ್ ಬೇಕು ಅಂತ ಹಠ ಹಿಡಿದಿದ್ಲು. ನನ್ನ ಹತ್ರ ದುಡ್ಡು ಇಲ್ಲ ಅಂತ ಸ್ವಲ್ಪ ದಿನ ಕಾಯಿ ಅಂತ ಹೇಳಿದ್ದೆ. ಆದರೆ ಸಂಜೆ ಬಂದಾಗ ಮತ್ತೆ ಅದೇ ಹಠ. ನಾನು ಹುಷಾರಿಲ್ಲ ಅಂತ ಹೇಳಿದ್ರು. ಆದರೆ ಅವಳಿಗೆ ಅದರ ಬಗ್ಗೆ ಕೇರೇ ಇರಲಿಲ್ಲ.
ಅವಳಿಗೆ ಐಫೋನ್ ಬೇಕಿತ್ತು ಅಷ್ಟೇ. ನಾನು 1 ತಿಂಗಳು ಕಾಯಿ ಅಂತ ಹೇಳಿ ಹೋಗಿದ್ದೆ. ಅವಳು ಹೇಳಿದ್ಲು ನಾನು ನಾಳೆ ಒಂದಿನ ನೋಡ್ತೀನಿ ಅಂತ ಹೇಳಿದ್ಲು. ನಾನು ಮನೆಗೆ ಹೋಗಿ ರೂಮ್ಗೆ ಹೋಗಿ ಮಲ್ಕೊಂಡೆ. ನನ್ನ ನೋಡಿ ದೀಪಾನು ಓಡಿ ಬಂದ್ಲು. ನನಗೆ ಮಲಗಿದ್ದೊಂದು ಗೊತ್ತಿತ್ತು. ಎಚ್ಚರ ಆದಾಗ ದೀಪ ನನ್ನ ಪಕ್ಕ ಇದ್ಲು. ಅದು ಗೊತ್ತಿದ್ಲು. ನಾನು ಎಚ್ಚರ ಆದ ತಕ್ಷಣ ನನ್ನ ತಲೆಯಲ್ಲಿ ಇದ್ದ ಒದ್ದೆ ಬಟ್ಟೆ ತೆಗೆದು ಮಡಗ್ತಾ ಇದ್ಲು. ನನ್ನ ನೋಡಿ ಹೇಗಿದ್ದ, ಜ್ವರ ಕಮ್ಮಿ ಇದೆಯಾ ಅಂತಲು. ಆಗ ನಾನು ಆ ಕಡೆ ಹೋಗ್ತಾ ಇದ್ದೆ. ಆಗ ಏನು ಟೆನ್ಷನ್ ಅಂದ್ಲು. ಆಗ ಅದು ಸ್ವಲ್ಪ ಸಾಲ ಇದೆ ಅದಕ್ಕೆ ಅಂದೆ. ಆಗ ಅವಳು ಹೋಗಿ ಅವಳು ನೆಕ್ಲೆಸ್ ತಂದಿದ್ಲು. ಮತ್ತೆ ಹೇಳಿದ್ಲು ನಾನು ಗುರುತು ಇದನ್ನು ಮಡಗಿ ಸಾಲ ತೀರಿಸಿ ಮತ್ತೆ ಬಿಡಿಸಿದ್ರೆ ಆಗುತ್ತಲ್ಲ ಅಂತ ಹೇಳಿ ಕೊಡ್ತಾ ಇದ್ಲು. ಆದರೆ ನಾನು ಅದು ಈಸ್ಕೊಂಡಿಲ್ಲ. ಆ ಹುಡುಗಿ ಮನೆಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಡೋರ್ ಓಪನ್ ಇತ್ತು. ಮತ್ತು ಇಬ್ಬರು ಮಾತಾಡೋ ಸೌಂಡು, ಒಂದು ಆ ಹುಡುಗಿ ಮಾತಾಡೋ ಸೌಂಡು ಮತ್ತು ಒಂದು ಹುಡುಗನ ಸೌಂಡು. ನಾನು ಹೋಗಿ ನೋಡಿದಾಗ ಅವಳು ಆ ಹುಡುಗನ ಪಕ್ಕ ಮಲ್ಕೊಂಡಿದ್ಲು. ನನಗೆ ನೋಡಿ ಅಸಹ್ಯ ಆಯಿತು. ನಾನು ಅಂದ್ಕೊಂಡೆ ಅವಳು ನನ್ನ ಒಪ್ಪಿಸಲು ಬರ್ತಾಳೆ ಅಂತ. ಆದರೆ ಅವಳು ಓ ನೀನು ಬಂದ, ಮೊದಲೇ ಹೇಳಿ ಬರಬಾರ್ದಿತ್ತಾ? ನಾನು ಇವನನ್ನು ಬೇರೆ ಟೈಮಿಗೆ ಕರ್ಸ್ಕೊತಿದ್ದೆ. ನೋಡು ಇನ್ನು ಮುಂದೆ ಬರೋದಿದ್ರೆ ನನಗೆ ಇನ್ಫಾರ್ಮ್ ಮಾಡಿ ಬಾ ಅಂತ. ಮತ್ತೆ ಈಗ ಹೋಗು, ನಾನು ಬ್ಯುಸಿ ಇದ್ದೀನಿ ಅಂದ್ಲು. ನಾನು ಅವಳ ಕೆನ್ನೆಗೆ ಒಂದು ಹೊಡೆದೆ. ಮತ್ತೆ ಕೇಳಿದೆ, ನಿನಗೆ ನಾಚಿಕೆ ಆಗಲ್ವಾ? ನಾನು ನಿನ್ನ ಮದುವೆಗೆ ಪ್ರಪೋಸ್ ಮಾಡಲು ಬಂದೆ. ಮತ್ತು ನಿನ್ನ ಕರ್ಕೊಂಡು ಫೋನ್ ತಗೊಂಡು ಬರೋಣ ಅಂತ ಇದ್ದೆ. ಆದರೆ ನೀನು ಆಗ ಅವಳು ಓಹೋ ನೋಡು, ನನ್ನ ಲೈಫು ಮೊದಲಿಂದನೂ ನನ್ನ ಲೈಫ್ ಹೀಗೆ. ನಿನಗೋಸ್ಕರ ನನಗೆ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತು ನಿನಗೆ 2 ತಿಂಗಳು ನನ್ನ ಖರ್ಚು ನೋಡೋಕ್ಕೆ ಆಗಲಿಲ್ಲ, ಅಂಥವನು ನನ್ನ ಮದುವೆಯಾಗಿ ಅಂತ ಹೇಳಿ ನಗಾಡಿ. ನೋಡು ನಿನ್ನ ಸಂಬಳ ನನ್ನ ಬ್ಯೂಟಿ ಪಾರ್ಲರ್ಗೆ ಸರಿಯಾಗಲ್ಲ. ಇನ್ನು ಇಡೀ ಲೈಫ್ ನೆವರ್. ಮತ್ತು ಎಲ್ಲ ಗಂಡಸರು ಹುಡುಗಿ ಚೆನ್ನಾಗಿರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು ಅಂತ ಹೇಗೆ ಅಂದರೆ ನಾನು ಇದ್ದೀನಲ್ಲ ಹಾಗೆ. ಹೀಗೆ ಇರಬೇಕು ಅಂದರೆ ಎಷ್ಟು ಮೇಂಟೈನ್ ಮಾಡಬೇಕು, ಎಷ್ಟು ದುಡ್ಡು ಖರ್ಚು ಮಾಡಬೇಕು ಗೊತ್ತಾ? ನೀವು ಮದುವೆಯಾಗಿ ನಾವು ಚೆನ್ನಾಗಿ ಕಾಣಿಸೋಕೆ ಅಂತ ಇದನ್ನು ತಂದು ಕೊಡೋದು ಅಥವಾ ಚೆನ್ನಾಗಿರಬೇಕು ಅಂತ ದುಡ್ಡು ಖರ್ಚು ಮಾಡೋದು ಮಾಡ್ತೀರಾ? ಇಲ್ಲ. ಮದುವೆ ಆದರೆ ಆಯಿತು, ಅವ್ರ ಮನೆ ಕೆಲಸ ಮಾಡೋಕ್ಕೆ ಅಂತ ಹೇಳಿ ನಗಾಡಿ ನನ್ನ ಮನೆಯಿಂದ ಹೊರಗಡೆ ಕಳಿಸಿದ್ಲು. ನನಗೆ ಆಗ ಅಂಡರ್ಸ್ಟ್ಯಾಂಡ್ ಆಯಿತು. ನಾನು ನನ್ನ ಹೆಂಡತಿ ದಪ್ಪ ಅದು ಇದು ಅಂತ ಇಗ್ನೋರ್ ಮಾಡಿದ್ದೆ. ಆದರೆ ಅವಳಿಗೆ ವೆಯ್ಟ್ ಕಮ್ಮಿ ಮಾಡೋದ್ರಲ್ಲಿ ಆಗಲಿ ಅಥವಾ ಚೆನ್ನಾಗಿ ಕಾಣಿಸೋಕ್ಕಾಗಲಿ ಏನಾದರೂ ತಂದುಕೊಟ್ನಾ? ಇಲ್ಲ. ನಾನು ಅವಳ ಮೇಲೆ ಕೋಪ ಮಾಡ್ತಾಯಿದ್ದೆ ಅಷ್ಟೇ. ಡಿಸೈಡ್ ಮಾಡಿದ್ದೆ, ಇನ್ನು ಮುಂದೆ ಹೇಗೆ ಇರಲಿ, ಅವಳು ಇನ್ನು ನನ್ನವಳೆ. ಇನ್ನು ಮುಂದೆ ಅವಳ ಜೊತೆ ತುಂಬ ಚೆನ್ನಾಗಿರಬೇಕು. ಅಮ್ಮ ಹೇಳಿದ ನಿಜ ಅಂತ ನೋಡಿ ಮದುವೆ ಆಗಬೇಡ, ಅವ್ರು ಯಾವತ್ತೂ ನಿನ್ನ ನೋಡಲ್ಲ ಅಂತ. ನಾನು ಹೋಗಿ ದೀಪನ ಹತ್ರ ಕ್ಷಮೆ ಕೇಳಿದ್ದೆ. ಅವಳು ಕ್ಷಮಿಸಿದ್ಲು. ನಾನು ಕೇಳಿದೆ, ನೀನು ಯಾಕೆ ನಾನು ಹಾಗೆಲ್ಲ ರಿಯಾಕ್ಟ್ ಮಾಡಿದ್ರು ಏನೂ ಹೇಳ್ತಾ ಇರಲಿಲ್ಲ ಅಥವಾ ಡೈವರ್ಸ್ ಕೊಟ್ಟಿಲ್ಲ ಅಂತ. ಆಗ ಅವಳು ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇತ್ತು. ನಾನು ಇನ್ನು ಎಲ್ಲಿಗೋ ಅಂತ ಹೋಗಲಿ, ನನ್ನ ಅಮ್ಮ ಮೊದಲೇ ಸತ್ತೋಗಿದ್ದಾರೆ, ಅಪ್ಪ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ. ಇನ್ನು ಮಲ್ತಾಯಿಯಿಂದ ಯಾವಾಗ ತಪ್ಪಿಸ್ಕೊಂಡು ಮದುವೆಯಾಗಿ ಬರ್ತೀನಿ ಅಂತ ಕಾಯ್ತಾ ಇದ್ದೆ. ಆದರೆ ನಾನು ದಪ್ಪ ಆದ್ರಿಂದ ನನ್ನ ಜೊತೆ ಮದುವೆ ಆಗಲು ಯಾರೂ ಒಪ್ತಾನೆ ಇರಲಿಲ್ಲ. ಕೊನೆಗೆ ನೀವು ಆ ನರಕದಿಂದ ಹೊರಗೆ ಹಾಕಿದ್ರಿ. ಆದರೆ ನೀವು ಎಷ್ಟು ಚೆನ್ನಾಗಿದ್ದೀರಾ, ಮತ್ತು ನಾನು ಇದು ಸಹಜ, ನೀವು ರಿಯಾಕ್ಟ್ ಮಾಡಿದ್ರಲ್ಲಿ ತಪ್ಪಿರಲಿಲ್ಲ ಅಂತ ಹೇಳಿ ಅಳ್ತಾ ಇದ್ಲು. ಆಗ್ಲಿಂದ ನಾವಿಬ್ಬರು ಚೆನ್ನಾಗಿದ್ದೀವಿ. ಮತ್ತು ಅವಳನ್ನು ಜಿಮ್ಗೆ ಕರ್ಕೊಂಡೋಗಿ ಈಗ ಮೊದಲಿನ ದೀಪನೇ ಅಲ್ಲ ಅವಳು ನೋಡಲು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.